ವಿದ್ಯಾರ್ಥಿಗಳ ಬದುಕು ಕತ್ತಲಲ್ಲಿ ತಳ್ಳುತ್ತಿದೆಯೋ ಸರ್ಕಾರ? ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಪರಿಪೂರ್ಣ ಸರ್ಕಾರಿ ಉಪನ್ಯಾಸಕರನ್ನು ನಿಯೋಜನೆ ಮಾಡದೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸದೆ ವಿದ್ಯಾರ್ಥಿಗಳ ಬದುಕಲ್ಲಿ ಆಟವಾಡುತ್ತಿರುವ ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ದೇಶದ ಭವಿಷ್ಯ ಎಂಬುದು ಮರೆತು ಬಿಟ್ಟಿದೆ ಸರ್ಕಾರ. ಉಪನ್ಯಾಸಕರ ಪ್ರತಿಭಟನೆಯಿಂದ ಕಂಗಾಲಾದ ವಿದ್ಯಾರ್ಥಿಗಳು. ರಾಯಬಾಗ್ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು BA BCom BSc ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರ ಕೊರತೆ ಉಂಟಾಗಿದೆ. ಈ ಕಾಲೇಜಿನಲ್ಲಿ ಒಟ್ಟು 45 ಶಿಕ್ಷಕರು ಇದ್ದು ಅದರಲ್ಲಿ 18 ಸರ್ಕಾರಿ ಶಿಕ್ಷಕರು, 37 ಅತಿಥಿ ಶಿಕ್ಷಕರು ಇದ್ದಾರೆ. ಸುಮಾರು 1169 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಧಾರವಾಡದಲ್ಲಿ ನಡೆಯುತ್ತಿರುವ ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಭಾಗವಹಿಸಿದ ಹಿನ್ನೆಲೆಯಲ್ಲಿ ಹೊರಗ್ರಾಮದಿಂದ ಬರುವ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಥಳೀಯ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು, ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕೇವಲ 2 ರಿಂದ 3 ಮಾತ್ರ ತರಗತಿ ನಡೆಯುತ್ತಿವೆ. ಇನ್ನು ಉಳಿದ ವೇಳೆಯಲ್ಲಿ ವಿದ್ಯಾರ್ಥಿನಿಯರು ಹರಟೆ ಹೊಡೆದು ಕಾಲ ಹರಣ ಮಾಡುತ್ತಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳು ತರಗತಿ ನಡೆಯದೇ ಇದ್ದ ಕಾರಣ ಕಾಲೇಜ್ ರೂಮ್ನಲ್ಲಿ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯ ಸಮೀಪಿಸುತ್ತಿದೆ, ಶಿಕ್ಷಕರೇ ಇಲ್ಲದ ಕಾರಣ ತರಗತಿ ನಡೆದಿರುವುದಿಲ್ಲ, ನಾವು ಪರೀಕ್ಷೆಯಲ್ಲಿ ಹೇಗೆ ಬರೆಯೋದು, ಆದಷ್ಟು ಬೇಗ ನಮಗೆ ಪಾಠ ಮಾಡಲು ಶಿಕ್ಷಕರನ್ನು ಕೊಡಿ ಎಂದು ಶಿಕ್ಷಣ ಸಚಿವರಿಗೆ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಂಡರು. ಮುಂಬರುವ ವಾರ್ಷಿಕ ಪರೀಕ್ಷೆ ಬರುವುದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಇಲ್ಲಿ ನಿಲ್ಲಂಗಿಲ್ಲ, ಬಂದ್ ಮಾಡ್ತಾರೆ ಬರ್ತಾನಲ್ಲ ಅದೇನು ಬರ್ತೀನಿ ನಾನು. ಎಕ್ಸಾಮ್ ನಡೆದು 6 ತಿಂಗಳಾಯಿತು. 6 ತಿಂಗಳಾದ್ಮೇಲೆ ಈಗ ತಾನೇ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸರ್ಕಾರಿ ಉಪನ್ಯಾಸಕರ ಅಭಾವ ಇರುವುದರಿಂದ ಇಲ್ಲಿ ಜಾಸ್ತಿ ಗೆಸ್ಟ್ ಟೀಚರ್ಸೇ ನಮಗೆ ಅಭ್ಯಾಸ ಕಲಿಸೋಕ್ಕೆ ಬರ್ತಿದ್ದಾರೆ. ಆದರೆ ಈಗ ಅವರು ಸ್ಟ್ರೈಕ್ನಲ್ಲಿ ಹೋಗಿರೋದ್ರಿಂದ ನಮ್ಮ ವಿದ್ಯಾಭ್ಯಾಸ ಹಿಂದುಳಿತಾ ಇದೆ. ನಾವು ಮುಂದೆ ಇಂಟರ್ನಲ್ ಎಕ್ಸಾಮ್ ಮತ್ತು ಫಸ್ಟ್ ಸೆಮ್ ಆ್ಯನ್ಯುವಲ್ ಎಕ್ಸಾಮ್ಗಳು ಬರ್ತವೆ. ಇದರಲ್ಲಿ ನಾವು ಏನು ಬರೀಬೇಕು ಅಂತಲೇ ತಿಳಿತಾ ಇಲ್ಲ. ಏನು ಪ್ರಾಬ್ಲಮ್ ಆಗೈತೆ ನಿಮ್ಗೆ? ಸೆಕೆಂಡ್ PUC ಎಕ್ಸಾಮ್ ನಡೆದು 6 ತಿಂಗಳಾಯಿತು. 6 ತಿಂಗಳಾದ್ಮೇಲೆ ಈಗ ತಾನೇ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಸರ್ಕಾರಿ ಉಪನ್ಯಾಸಕರ ಅಭಾವ ಇರುವುದರಿಂದ ಇಲ್ಲಿ ಜಾಸ್ತಿ ಗೆಸ್ಟ್ ಟೀಚರ್ಸೇ ನಮಗೆ ಅಭ್ಯಾಸ ಕಲಿಸೋಕ್ಕೆ ಬರ್ತಿದ್ದಾರೆ. ಆದರೆ ಈಗ ಅವರು ಸ್ಟ್ರೈಕ್ನಲ್ಲಿ ಹೋಗಿರೋದ್ರಿಂದ ನಮ್ಮ ವಿದ್ಯಾಭ್ಯಾಸ ಹಿಂದುಳಿತಾ ಇದೆ. ನಾವು ಮುಂದೆ ಇಂಟರ್ನಲ್ ಎಕ್ಸಾಮ್ ಮತ್ತು ಫಸ್ಟ್ ಸೆಮ್ ಆ್ಯನ್ಯುವಲ್ ಎಕ್ಸಾಮ್ಗಳು ಬರ್ತವೆ. ಇದರಲ್ಲಿ ನಾವು ಏನು ಬರೀಬೇಕು ಅಂತಲೇ ತಿಳಿತಾ ಇಲ್ಲ. ಆದ್ದರಿಂದ ನೀವು ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಜಲ್ದಿಯಾಗಿ ನಮಗೆ ಸುಗಮವಾಗಿ ಕ್ಲಾಸ್ ನಡೆಯುವಂತೆ ಮಾಡಿಕೊಡ್ಬೇಕು. ವರದಿ ರಾಕೇಶ್ ನಸಲಾಪುರೆ.